ತುಂಬ ಜನ ನನ್ನ ಕೇಳ್ತಾ ಇರ್ತೀರ ಕಮೆಂಟಲ್ಲಿ, ಬ್ರೋ ಯೂಟ್ಯೂಬಲ್ಲಿ ಯಾವ ಥರ ಚಾನಲ್ ಕ್ರಿಯೇಟ್ ಮಾಡೋದು, ಯಾವ ಥರ ದುಡ್ಡು ಮಾಡೋದು, ಯಾವಾಗ ನಮಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ, ಎಲ್ಲವನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ತು ಅಂತಂದರೆ ಯೂಟ್ಯೂಬ್ ಅವರು ನಿಮಗೆ ಯಾವ ಥರ ದುಡ್ಡು ಕೊಡ್ತಾರೆ, ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಏನೇನು ಕೆಲಸ ಮಾಡಬೇಕು, ಏನೇನು ಎಲ್ಲ ವೆರಿಫೈ ಮಾಡಬೇಕು, ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಕೊನೆ ತನಕ ನೋಡಿ, ಎಲ್ಲವೂ ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಈಗ ನಾನು ನಿಮಗೆ ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡೋ ತಾವಿಂದ ಹಿಡಿದು ಯೂಟ್ಯೂಬಲ್ಲಿ ದುಡ್ಡನ್ನು ತಗೊಳ್ಳೋ ತನಕನೂ ಕೂಡ ಪ್ರೋಸೆಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ, ನಂಬರ್ 1, ಫಸ್ಟು ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು. ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು, ಆಯಿತಾ? ನೀವು ಇದನ್ನು ಕ್ರಿಯೇಟ್ ಮಾಡಿದ ಮೇಲೇ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋಕ್ಕಾಗೋದು. ಇದು ಸ್ಟೆಪ್ 1. ಓಕೆ, ಸೊ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು. ನೋಡಿ, ಇವಾಗ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ಆಯಿತಾ? ಸೊ ಅದನ್ನೆಲ್ಲನೂ ಕೂಡ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಮತ್ತು ಐ ಕಾರ್ಡಲ್ಲೂ ಕೂಡ ನಾನು ಹಾಕ್ತಾ ಇರ್ತೀನಿ. ಹಿಂಗೆ ಬರ್ತಾ ಇರುತ್ತೆ, ನೀವು ಅಲ್ಲೋಗಿ ಕ್ಲಿಕ್ ಮಾಡಿ ನೋಡ್ಬೋದು. ಮತ್ತು ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಬರುತ್ತೆ, ಹೋಗಿ ನೀವು ನೋಡ್ಬೋದು, ಆಯಿತಾ? ಸೊ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಅದನ್ನು ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ನನ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕಾಗೋದಿಲ್ಲ, ಲಿಂಕನ್ನು ಮೆನ್ಷನ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಫೇಸ್ಬುಕ್ಕಲ್ಲಿ ನಾನು ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ, ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲ ಕ್ರಿಯೇಟ್ ಮಾಡೋದು ಹೇಗೆ ಅದೆಲ್ಲ, ಅದು ನೀವು ನನ್ನ ಅಕೌಂಟಲ್ಲಿ ನೋಡ್ಬೋದು. ಅಥವಾ ನನ್ನದು ಫೇಸ್ಬುಕ್ ಗ್ರೂಪ್ ಇದೆ ನೋಡಿ, ಅಲ್ಲಿ ನಾನು ಲಿಂಕ್ಗಳನ್ನ ಹಾಕಿರ್ತೀನಿ. ಸೊ ನನ್ನ ಗ್ರೂಪಲ್ಲಿ ನೀವು ಲಿಂಕನ್ನು ಫೈಂಡ್ ಔಟ್ ಮಾಡ್ಕೋಬೋದು, ಆಯಿತಾ? ಸೊ ನೋಡಿ, ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ? ಈಗ ನಿಮಗೆ ಕ್ವಶನ್ ಬರುತ್ತೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಸೊ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ನಾನು ಆವಾಗಲೇ ಹೇಳಿದಂಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ತೆಗೆದು ನೋಡಿ. ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರೋ ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ, ಆಯಿತಾ? ಇದು ನಂಬರ್ 1 ಸ್ಟೆಪ್. ನೋಡಿ, ಈಗ ಸ್ಟೆಪ್ 2ಗೆ ಹೋಗೋಣ. ಒಂದು ಚಾನಲ್ನ ನೀವು ಕ್ರಿಯೇಟ್ ನೋಡಿಕೊಂಡು ಕ್ರಿಯೇಟ್ ಮಾಡಿಕೊಡ್ರಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಅವ್ರದ್ದು ಒಂದು ರೂಲ್ಸ್ ಇದೆ, ಆ ರೂಲ್ಸನ್ನು ನೀವು ಫುಲ್ ಮಾಡಬೇಕು. ಅದನ್ನು ಮಾಡಿದ್ರೆ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ. ಆ ರೂಲ್ಸ್ ಏನು ಅಂತ ಇವಾಗ ನಾವು ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ, ಯೂಟ್ಯೂಬ್ ಅವ್ರ ರೂಲ್ಸ್ ಏನಿದೆ ಅದಂತ ಅನ್ನೋದನ್ನು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಅವರು ನಿಮಗೆ ದುಡ್ಡನ್ನು ಕೊಡಬೇಕು ಅಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ, 1,000 ಸಬ್ಸ್ಕ್ರೈಬರ್ಸ್ನ ನೀವು ಮಾಡಬೇಕು. ನಿಮ್ಮ ಚಾನಲ್ನ 1,000 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಇದು ಯಾವಾಗ ಮಾಡ್ತೀರೋ ಆವಾಗ ನೀವು ದುಡ್ಡು ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಆ್ಯಂಡ್ ಇದೊಂದೇ ಅಲ್ಲ, ಇದೊಂದು ಮಾಡೋದ್ರೆ ಆಗೋದಿಲ್ಲ, ಕೇವಲ 1,000 ಸಬ್ಸ್ಕ್ರೈಬರ್ಸ್ ಮಾಡಿಬಿಟ್ರೆ ಆಗಲ್ಲ. ಅದರ ಜೊತೆಗೆ ನೀವು ಇನ್ನೊಂದು ಕೂಡ ಮಾಡಬೇಕು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 4,000 ಅವರ್ಸ್ ವಾಚ್ ಅವರ್ಸ್ನ ನೀವು 12 ಮಂತ್ಸಲ್ಲಿ ಮಾಡಬೇಕು. ನೋಡಿ, ಈ 4,000 ಅಂತಂದರೆ ಅವರ್ಸ್ ಅಂತಂದರೆ ಏನಪ್ಪ ಅಂತಂದರೆ, ಅವರ್ಸ್ ವಾಚ್ ಟೈಮ್ ಅಂತಂದರೆ ಏನು ಅಂತಂದರೆ, ಸೊ ನೋಡಿ, ಇದೊಂದು ವಾಚ್ ಟೈಮ್, ಆಯಿತಾ? ಈಗ ನೀವು ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಅದು ಎಷ್ಟೊತ್ತು ನೋಡ್ತಿರೋ ಅದನ್ನು ನಾವು ವಾಚ್ ಟೈಮ್ ಅಂತ ಅಂತೀವಿ, ಆಯಿತಾ? ತುಂಬ ಸಿಂಪಲ್. ಈಗ ನೀವು ನನ್ನ ವಿಡಿಯೋನ 1 ನಿಮಿಷ ನೋಡ್ತು ಅಂತಂದರೆ ನನ್ನ ವಿಡಿಯೋಗೆ 1 ನಿಮಿಷ ವಾಚ್ ಟೈಮ್ ಬಂತು, 2 ನಿಮಿಷ ನೋಡಿದ್ರೆ 2 ನಿಮಿಷ ಬಂತು. ಈ ಥರ ಟೋಟಲಾಗಿ ಇಡೀ ನಿಮ್ಮ ಚಾನಲಲ್ಲಿ ಎಷ್ಟು ವಿಡಿಯೋ ಹಾಕಿದ್ದೀರಾ ಇದೆಲ್ಲ ಸೇರಿಸಿ 4,000 ಅವರ್ಸ್ ಅಂದರೆ ಗಂಟೆಲಾಗಬೇಕು. 4,000 ಗಂಟೆನ ನೀವು 12 ಮಂತಲ್ಲಿ 12 ತಿಂಗಳಲ್ಲಿ ನೀವು ಮಾಡಬೇಕಾಗುತ್ತೆ, ಆಯಿತಾ? ಸೊ ಇದನ್ನು ಮಾಡ್ತು ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಮಾಡ್ತು ಅಂತಂದರೆ ನಿಮಗೆ ಮಾನಿಟೈಸೇಷನ್ ಅಪ್ಲೈ ಅಂತ ಬರುತ್ತೆ. ನೋಡಿ, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅಂತ ಒಂದು ಟ್ಯಾಬ್ ಇದೆ, ಆವಾಗ ನಿಮಗಲ್ಲಿ ಅಪ್ಲೈ ಅಂತ ಬರುತ್ತೆ. ಈ ಅಪ್ಲೈ ಬರಬೇಕು ಅಂತಂದರೆ ನೀವು ಇದನ್ನು ಮಾಡಬೇಕು, ಆಯಿತಾ? ಇದನ್ನು ಮಾಡೋ ತನಕ ನಿಮಗೆಲ್ಲ ಅಪ್ಲೈ ಅಂತ ಬರಲ್ಲ, ಆಯಿತಾ? ಸೊ ಇದನ್ನು ಮಾಡಬೇಕು. ಇನ್ ಕೇಸ್ ನಿಮಗೆ 4,000 ಅವರ್ಸ್ ವಾಚ್ ಟೈಮ್ ಮಾಡೋಕ್ಕಾಗಲ್ಲ, ನನಗದು ಮಾಡೋಕ್ಕಾಗಲ್ಲ ಅಂತಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ. 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 10 ಮಿಲಿಯನ್ ವ್ಯೂಸು ಶಾರ್ಟ್ಸ್ ವ್ಯೂಸನ್ನು ನೀವು ಕಂಪ್ಲೀಟ್ ಮಾಡಬೇಕು 90 ಡೇಸಲ್ಲಿ. 90 ದಿನದಲ್ಲಿ ನೀವು 10 ಮಿಲಿಯನ್ ವ್ಯೂಸನ್ನು ನೀವು ಕಂಪ್ಲೀಟ್ ಮಾಡಬೇಕು. ಶಾರ್ಟ್ಸಲ್ಲಿ ಶಾರ್ಟ್ ವೀಡಿಯೋ ಹಾಕ್ತಾರಲ್ಲ, ರೀಲ್ಸ್ ಟೈಪು, ಆ ಥರದ್ರಲ್ಲಿ ನೀವು 10 ಮಿಲಿಯನ್ ವ್ಯೂಸನ್ನು ಕಂಪ್ಲೀಟ್ ಮಾಡಬೇಕು. ಇದಾದರೂ ಮಾಡಿ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿದ್ರೆ ಸಾಕು.
ಬಟ್ 1000 ಸಬ್ಸ್ಕ್ರೈಬರ್ಸ್ ಅಂತೂ ಕಂಪಲ್ಸರಿ. ಓಕೆ, ಇದನ್ನು ಮಾಡಿದ್ರೆ ನಾನು ಆವಾಗಲೇ ಹೇಳ್ದಂಗೆ ನಿಮಗಿಲ್ಲಿ ಏನಾಗುತ್ತೆ ಗೈಸ್, ಅಪ್ಲೈ ಬರುತ್ತೆ. ಆಯಿತಾ, ಅಪ್ಲೈ ಅಂತ ಬರುತ್ತೆ. ಅಪ್ಲೈ ಬಂತು ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ಆವಾಗ ನಿಮಗೆ ಯೂಟ್ಯೂಬ್ ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಸ್ಟೆಪ್ 3ಯಲ್ಲಿ ಇದು ನೀವು ಅಪ್ಲೈ ಮಾಡಿದ್ಮೇಲೆ ಯೂಟ್ಯೂಬರ್ ಏನು ಮಾಡ್ತಾರೆ, ನಿಮ್ಮ ಚಾನಲ್ನ ಕೂತ್ಕೊಂಡು ಚೆಕ್ ಮಾಡ್ತಾರೆ. ನೀವೇನಾದರೂ ಕಾಪಿರೈಟೆಡ್ ಕಂಟೆಂಟ್ ಹಾಕಿದ್ದೀರಾ, ಬೇರೆಯವ್ರದ್ದು ಯಾರಾದರೂ ಹಾಕಿದ್ದೀರಾ, ಅಥವಾ ನೀವೇ ಓನಾಗಿ ಮಾಡ್ತಾಯಿದ್ದೀರಾ ಎಲ್ಲ ನೋಡ್ತಾರೆ. ನೀವೇನಾದರೂ ಅದರಲ್ಲಿ ಪಾಸ್ ಆಯಿತು ಅಂತಂದರೆ, ನೀವು ನಿಮ್ಮದೇ ಓನ್ ಕಂಟೆಂಟ್ ಅಂತಂದರೆ ಪಾಸ್ ಆಯಿತು ಅಂತಂದರೆ ಮಾತ್ರ ನಿಮಗೆ ಯೂಟ್ಯೂಬು ಅಪ್ರೂವ್ ಮಾಡುತ್ತೆ. ಅಪ್ರೂವ್ ಮಾಡಿದ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ. ಆಯಿತಾ, ಕೆಲವೊಂದೊಂದು ಸಲ ಯೂಟ್ಯೂಬು ನೀವು ಅಪ್ಲೈ ಮಾಡಿರ್ತೀರಲ್ಲ ಅದನ್ನು ರಿಜೆಕ್ಟು ಕೂಡ ಮಾಡುತ್ತೆ. ನೆನಪಿರಲಿ, ರಿಜೆಕ್ಟು ಕೂಡ ಮಾಡುತ್ತೆ. ಯಾವಾಗ ರಿಜೆಕ್ಟ್ ಮಾಡುತ್ತೆ ಅಂತಂದರೆ, ಸೊ ನೀವೇನಾದರೂ ತಪ್ಪು ಮಾಡಿದರೆ ನಿಮ್ಮ ಚಾನಲಲ್ಲಿ ಏನಾದರೂ ಬೇಡದಿರುವಂಥ ವೀಡಿಯೋಸ್ಗಳು ಹಾಕ್ಕೊಂಡು ಬೇರೆಯವ್ರ ವೀಡಿಯೋಗಳು ಅವು ಇವು ಹಾಕಿದರೆ ರಿಜೆಕ್ಟ್ ಮಾಡುತ್ತೆ. ಇದೆಲ್ಲ ನಾನು ರೂಲ್ಸ್ ಮಾಡಿದ್ದೀನಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ನನ್ನ ಚಾನಲಲ್ಲಿದೆ, ತೆಗೆದು ನೋಡಿ. ಆಯಿತಾ, ಇದು ಸ್ಟೆಪ್ 3ಯಲ್ಲಿ. ಈಗ ನಿಮ್ಗೆ ಅಪ್ರೂವ್ ಆಯಿತು ಅಂತಂದರೆ ನೆಕ್ಸ್ಟು ಸ್ಟೆಪ್ 4ಅಲ್ಲಿ ಏನಪ್ಪ ಅಂತಂದರೆ, ಸೊ ನಿಮಗೆ ಯೂಟ್ಯೂಬಲ್ಲಿ ಆ್ಯಡ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ವೀಡಿಯೋಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನೀವು ಅಪ್ಲೈ ಮಾಡ್ತಿರಲ್ಲ, ಆವಾಗ ನೀವು ಇನ್ನೊಂದು ಕೆಲಸ ಮಾಡಬೇಕು. ಏನು ಅಂತಂದರೆ, ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ನೋಡಿ, ನೀವು ಅಪ್ಲೈ ಮಾಡೋಕ್ಕೆ ಹೋಗ್ತಿರಲ್ಲ ಮಾನಿಟೈಸೇಷನ್, ಆವಾಗ ಯೂಟ್ಯೂಬರ್ ಹೇಳ್ತಾರೆ ನಿಮಗೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ. ಯಾಕೆ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸು, ಸೊ ಅದರಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಆಗುವಂಥದ್ದು. ಯಾಕೆಂತಂದರೆ ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ ಕೊಡೋದೇ ಗೂಗಲ್ ಆ್ಯಡ್ಸೆನ್ಸ್ ಆ್ಯಂಡ್ ನಿಮಗೆ ಪೇಮೆಂಟ್ ಮಾಡೋದೇ ಗೂಗಲ್ ಆ್ಯಡ್ಸೆನ್ಸ್. ಸೊ ಹಾಗಾಗಿ ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಇದರಲ್ಲಿ ಒಂದಷ್ಟು ಸ್ಟೆಪ್ಸ್ಗಳು ಇನ್ವಾಲ್ವ್ ಆಗುತ್ತೆ. ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ನೀವು ಒಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು. ನೋಡಿ, ಸ್ಟೆಪ್ 1 ಏನಿರುತ್ತೆ ಅಂತಂದರೆ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಬರುತ್ತೆ. ಆಯಿತಾ, ಸೊ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಬರುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ನೋಡಿ, ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಹೇಳ್ಬಿಡ್ತೀನಿ. ಒಂದು ಪ್ಯಾನ್ ಕಾರ್ಡು, ಇನ್ನೊಂದು ಡ್ರೈವಿಂಗ್ ಲೈಸೆನ್ಸ್, ಆಯಿತಾ, ಇನ್ನೊಂದು ವೋಟರ್ ID, ಇನ್ನೊಂದು ಪಾಸ್ಪೋರ್ಟ್. ನೋಡಿ, ಇಷ್ಟು ಡಾಕ್ಯುಮೆಂಟ್ಸ್. ಇದರಲ್ಲಿ ಎಲ್ಲ ಬೇಕಾಗಿಲ್ಲ, ಯಾವುದಾದ್ರೂ ಒಂದಿದ್ರೆ ಸಾಕು. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ದರೆ ನಡೆಯುತ್ತೆ. ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ನಡೆಯುತ್ತೆ. ಡ್ರೈವಿಂಗ್ ಲೈಸೆನ್ಸು ಇಲ್ಲಾಂದರೆ ವೋಟರ್ ID ಇದ್ದರೆ ನಡೆಯುತ್ತೆ. ವೋಟರ್ ID ಇಲ್ಲ ಅಂತಂದರೂ ಕೂಡ ಪಾಸ್ಪೋರ್ಟ್ ಇದ್ದರೆ ನಡೆಯುತ್ತೆ. ಇವು ಯಾವುವು ಇಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಈ ಐಡೆಂಟಿಟಿ ವೆರಿಫಿಕೇಷನ್ ಏನಿದೆ ಇದನ್ನು ಮಾಡೋಕ್ಕಾಗಲ್ಲ. ಇದನ್ನು ಮಾಡಿದ್ರೆ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಸಿಗೋದು. ಆಯಿತಾ, ಇದೆಲ್ಲ ಕಂಪಲ್ಸರಿ. ಓಕೆ, ಸೊ ಈ ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದು ಹೇಗೆ ಅಂತಂದರೆ ಅದು ನಾನು ವೀಡಿಯೋ ಮಾಡಿದ್ದೀನಿ. ವಿಡಿಯೋ ಚಾನಲಲ್ಲಿದೆ, ತೆಗೆದು ನೋಡಿ. ಡಿಸ್ಕ್ರಿಪ್ಷನಲ್ಲೆಲ್ಲ ನಾನು ಅವಾಗ ಹೇಳ್ದಂಗೆ ಏನೇನು ಹೇಳ್ತೀನಿ ಅದೆಲ್ಲ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಓಕೆ, ಕ್ಲಿಯರ್ ಆಯ್ತು. ಇದನ್ನು ಮಾಡಿದ್ಮೇಲೆ ಸೊ ನಿಮಗೆ ನೆಕ್ಸ್ಟ್ ಗೂಗಲ್ ಆ್ಯಡ್ಸೆನ್ಸಲ್ಲೇ ಇನ್ನೊಂದು ಬರುತ್ತೆ ನಿಮಗೆ ಸೆಕೆಂಡ್ ಸ್ಟೆಪ್ಪು. ಅದೇನಪ್ಪ ಅಂತಂದರೆ ಅಡ್ರೆಸ್ ವೆರಿಫಿಕೇಷನ್ ಅಂತ. ಆಯಿತಾ, ಸೊ ಇದೇನಪ್ಪ ಅಂತಂದರೆ ಈ ನಿಮ್ಮ ಅಕೌಂಟಲ್ಲಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಏನು ದುಡಿತಾ ಇರ್ತೀರಾ ಅಮೌಂಟು ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಎಷ್ಟು ದುಡಿತಾ ಇರ್ತೀರ ಅದೆಲ್ಲ ಗೂಗಲ್ ಆ್ಯಡ್ಸೆನ್ಸಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಅಪ್ಡೇಟ್ ಆಗ್ತಿದ್ದಂಗೆ ನಿಮ್ಗೆ ಯಾವಾಗ $10 ರೀಚ್ ಆಗುತ್ತೋ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ, ಸೊ ಆವಾಗ ನಿಮಗೆ ನಿಮ್ಮ ಮನೆಗೆ ಒಂದು ಪಿನ್ನನ್ನು ಕಳಿಸ್ತಾರೆ. ಆಯಿತಾ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ನನ್ನು ಕಳಿಸ್ತಾರೆ. ಆ ಪಿನ್ನು ನಾನು ಇಟ್ಟಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ ಸ್ಕ್ರೀನ್ ಮೇಲೆ. ಆಯಿತಾ, ಅದರಲ್ಲಿ ಒಂದು ಕೋಡ್ ಇರುತ್ತೆ. ಆ ಕೋಡನ್ನು ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಆ್ಯಡ್ ಮಾಡಬೇಕು. ಅದನ್ನು ಮಾಡ್ತು ಅಂತಂದರೆ ಅಡ್ರೆಸ್ ವೆರಿಫಿಕೇಷನ್ನು ಡನ್ ಆಗುತ್ತೆ. ಆಯಿತಾ, ಈ ಅಡ್ರೆಸ್ ವೆರಿಫಿಕೇಷನ್ ಮಾಡೋದು ಹೇಗೆ ಅಂತ ಲೈವಾಗಿ ವೀಡಿಯೋನೂ ಕೂಡ ಮಾಡಿದ್ದೀನಿ. ಸೊ ಅದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಆಯಿತಾ, ಇದು ಕತೆ. ಇವೆರಡು ಸ್ಟೆಪ್ ಮಾಡಿದ್ಮೇಲೆ ಮುಗೀತು. ಇನ್ನೇನು ನೀವು ನೆಕ್ಸ್ಟ್ ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪಡೆಗೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಹೋಗ್ತೀರಾ, ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ. ಈಗ ತುಂಬ ಜನ ಕ್ವಶನ್ ಸ್ಟಾರ್ಟ್ ಆಗೋದು, ಇದೆಲ್ಲ ಮಾಡಾದ್ಮೇಲೆ ನಮಗೆ ಬ್ಯಾಂಕಿಗೆ ಹೆಂಗೆ ದುಡ್ಡು ಬರುತ್ತೆ ಅಂತ. ನೋಡಿ, ಇದನ್ನು ಮಾಡಿದ್ಮೇಲೆ ಸ್ಟೆಪ್ 2 ಮಾಡಿದ್ಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಅಡ್ರೆಸ್ ವೆರಿಫಿಕೇಷನ್ ಮಾಡಿದ್ಮೇಲೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಹಾಕೋದು ಕೇಳುತ್ತೆ. ಆಯಿತಾ, ಬ್ಯಾಂಕ್ ಡೀಟೇಲ್ಸ್ನ ಹಾಕೋದು ಕೇಳುತ್ತೆ. ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಕೇಳುತ್ತೆ, ಎಲ್ಲವೂ ಕೂಡ ಕೇಳುತ್ತೆ, FSC ಕೋಡ್ ಅದು ಇದು ಎಲ್ಲ ಕೇಳುತ್ತೆ. ಅಲ್ಲಿ ನಿಮಗೆ ಇನ್ನೊಂದು ಕೇಳುತ್ತೆ. ಏನು ಕೇಳುತ್ತೆ ಅಂತಂದರೆ ಸ್ವಿಫ್ಟ್ ಕೋಡ್ ಅಂತ ಕೇಳುತ್ತೆ.
ಇದು ಯಾಕೆ ಕೇಳುತ್ತೆ ಅಂತಂದರೆ ನಿಮಗೆ ಔಟ್ ಆಫ್ ಕಂಟ್ರಿಯಿಂದ ಪೇಮೆಂಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಸ್ವಿಫ್ಟ್ ಕೋಡನ್ನು ನೀವು ಹಾಕಲೇಬೇಕಾಗುತ್ತೆ. ಈ ಸ್ವಿಫ್ಟ್ ಕೋಡ್ ಎಲ್ಲಿ ಸಿಗುತ್ತೆ ಅಂತಂದರೆ ನಿಮ್ಮ ಬ್ಯಾಂಕಲ್ಲಿ ಹೋಗಿ ಕೇಳಬೇಕು. ನೀವು ಯಾವ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿರ್ತೀರ ಆ ಬ್ಯಾಂಕಲ್ಲಿ ನೀವು ಹೋಗ್ಬಿಟ್ಟು ಸ್ವಿಫ್ಟ್ ಕೋಡ್ ಕೊಡಿ ಅಂತಂದರೆ ಅವರು ನಿಮಗೆ ಕೊಡ್ತಾರೆ. ಆ ಕೋಡನ್ನು ತಂದು ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಾದ್ರೆ ಹಾಕಬೇಕಾಗುತ್ತೆ. ಆಯಿತಾ? ಅದನ್ನು ಹಾಕೋದು ಹೇಗೆ ಅಂತಲೂ ಕೂಡ ನೋಡಿ, ಅದನ್ನು ಹಾಕೋದು ಹೇಗೆ ಅಂತಲೂ ಕೂಡ ನಾನು ವೀಡಿಯೋ ಮಾಡಿದ್ದೀನಿ, ಸ್ವಿಫ್ಟ್ ಕೋಡ್ ಹಾಕೋದು ಹೇಗೆ ಅಂತ. ಅದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ, ಏನು ತಲೆಗೆಡಿಸ್ಕೊಬಿಡಿ. ಆಯಿತಾ? ಇಷ್ಟು ಮಾಡ್ತು ಅಂತಂದರೆ ಸೊ ನಿಮಗೆ ಆ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ರಿಸೀವ್ ಆಗುತ್ತೆ. ಯಾವ ತಿಂಗಳಿಗೆ ಅಮೌಂಟ್ ರಿಸೀವ್ ಆಗುತ್ತೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ನೋಡಿ. ಸೊ ಇಷ್ಟು ಕತೆ. ಆಯಿತಾ? ಇದರಲ್ಲಿ ಎಷ್ಟು ಸ್ಟೆಪ್ಸ್ಗಳು ಬಂದ್ಬಿಟ್ಟು ಅಂತಲೇ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಈಗ ನಾನು ಜಸ್ಟ್ ಸ್ಟೆಪ್ 5 ಅಂತ ತಗೊಂಡು ಹೋಗ್ತೀನಿ. ಆಯಿತಾ? ನೆಕ್ಸ್ಟ್ ಸ್ಟೆಪ್ 5 ಅಂತ ತಗೊಳ್ಳೋಣ. ಎಲ್ಲ ಆಯಿತು. ಐಡೆಂಟಿ ವೆರಿಫಿಕೇಷನ್ ಮಾಡಿದ್ರಿ, ಅಡ್ರೆಸ್ ವೆರಿಫಿಕೇಷನ್ ಮಾಡಿದ್ರಿ, ಗೂಗಲ್ ಆ್ಯಡ್ಸೆನ್ಸಲ್ಲಿ ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ರಿ, ಎಲ್ಲ ಆಯಿತು. ಈಗ ಯೂಟ್ಯೂಬ್ ಅವರು ನಮಗೆ ಎಷ್ಟು ದುಡ್ಡು ಕೊಡ್ತಾರೆ, ನಮ್ಗೆ ಯಾವಾಗ ದುಡ್ಡು ಬರುತ್ತೆ ಅದ್ರ ಬಗ್ಗೆ ನಾವು ಮಾತಾಡೋಣ ನೋಡಿ. ಸ್ಟೆಪ್ 5ಅಲ್ಲಿ ನಾನು ಹೇಳೋದಾದರೆ ಯೂಟ್ಯೂಬ್ ಅವರು ನಮಗೆ ಎಷ್ಟು ಕೊಡ್ತಾರೆ ಅಂತಂದರೆ 55% ನಮಗೆ ಕೊಡ್ತಾರೆ, ಯೂಟ್ಯೂಬರ್ಸು ಕೊಡ್ತಾರೆ. ನೀವು ದುಡಿತೀರಲ್ಲ ಅದರಲ್ಲಿ 55% ಯೂಟ್ಯೂಬರ್ಸು ಕೊಡ್ತಾರೆ, 45% ಯೂಟ್ಯೂಬ್ ಇಟ್ಕೊಳ್ಳುತ್ತೆ. ಆಯಿತಾ? ಇದು ಪ್ರೊಸೀಜರ್ ಯೂಟ್ಯೂಬ್ ಅವ್ರದ್ದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ನೀವು ಏನು ದುಡಿತೀರ ಯೂಟ್ಯೂಬಲ್ಲಿ ಆ ಫುಲ್ ಅಮೌಂಟ್ ನಿಮಗೆ ಕೊಡಲ್ಲ ಯೂಟ್ಯೂಬು. 55% ಮಾತ್ರ, 55% ಭಾಗದಷ್ಟು ನಿಮಗೆ ಕೊಡ್ತಾರೆ, 45% ಯೂಟ್ಯೂಬ್ ಅವ್ರು ಇಟ್ಕೊಳ್ತಾರೆ. ಅರ್ಥ ಆಯಿತಾ? ಸೊ ಇದು ಪ್ರೊಸೀಜರ್ ಪೇಮೆಂಟ್ದು. ಈಗ ನಮಗೆ ಪೇಮೆಂಟ್ ಯಾವಾಗ ಬರುತ್ತೆ ಅದನ್ನು ನಾವು ಮಾತಾಡೋಣ. ಕ್ಲಿಯರ್ ಆಯಿತು ನಿಮ್ಗೆ ಎಷ್ಟು ಬರುತ್ತೆ ಏನು ಕತೆ ಅಂತ ನೋಡಿ. ಯೂಟ್ಯೂಬಲ್ಲಿ ಪೇಮೆಂಟ್ ಹೆಂಗೆ ಬರುತ್ತೆ ಅಂತಂದರೆ, ನೀವು ಈ ಮಂತಲ್ಲಿ ದುಡಿದಿದ್ದು ಸೇಮ್ ಸ್ಯಾಲ್ರಿ ಟೈಪು. ಈಗ ಈ ಮಂತಲ್ಲಿ ನೀವು ದುಡ್ಡು ಮಾಡಿದ್ರಿ, ಆಗಸ್ಟ್ ಅನ್ಕೊಳ್ಳಿ, ಜೂನ್ ಜುಲೈ ಆಗಸ್ಟ್. ಆಯಿತಾ? ಆಗಸ್ಟಲ್ಲಿ ನೀವು ದುಡ್ಡು ಮಾಡಿದ್ರಿ, 1ನೇ ತಾರೀಕಿಂದ 31ನೇ ತಾರೀಕು ತನಕ ದುಡ್ಡು ಮಾಡಿದ್ರಿ. ಆ ದುಡ್ಡು ನಿಮಗೆ ಆಗಸ್ಟ್ ಎಂಡಿಂಗಲ್ಲಿ ಬರೋಲ್ಲ, ಸೆಪ್ಟೆಂಬರ್ ಬರುತ್ತೆ, ಸೆಪ್ಟೆಂಬರ್ ಎಂಡಿಂಗಲ್ಲಿ ಬರುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಅಂದರೆ ನಾನು ಈ ತಿಂಗಳು ದುಡಿದಿದ್ದು ನಮಗೆ ನೆಕ್ಸ್ಟ್ ತಿಂಗ್ಳಿಗೆ ಬರುತ್ತೆ. ಸೊ ನಮಗೆ ಯೂಟ್ಯೂಬಲ್ಲಿ ನಮಗೆ ದುಡಿಯೋದೆಲ್ಲ ನಮಗೆ ನೀಟಾಗಿ ಡೈಲಿ ಪ್ರತಿದಿನ ಎಷ್ಟು ದುಡ್ಡು ಬರ್ತಾ ಇದೆ ಅನ್ನೋದು ತೋರಿಸ್ತಾ ಇರುತ್ತೆ. ನೀಟಾಗಿ ನಾವು ಟ್ರ್ಯಾಕ್ ಮಾಡ್ಬೋದು, ಪ್ರತಿದಿನ ಇಷ್ಟಿಷ್ಟು ಅಮೌಂಟ್ ಬರ್ತಾ ಇದೆ ಅಂತ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರುತ್ತೆ. ಬಟ್ ಗೂಗಲ್ ಆ್ಯಡ್ಸೆನ್ಸಲ್ಲಿ ನಮಗೆ ಅಪ್ಡೇಟ್ ಆಗೋದಕ್ಕೆ 1 ತಿಂಗಳು ಬೇಕು. ಆಯಿತಾ? ಲಾಸ್ಟ್ ಮಂತು ನೆಕ್ಸ್ಟ್ ಮಂತ್ಗೆ ಅಪ್ಡೇಟ್ ಆಗುತ್ತೆ. ಅಲ್ಲಿ ತನಕ ನಾವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಅಪ್ಡೇಟ್ ಆಗಿರಲ್ಲ. ನಮ್ಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನೋಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ನಾವು ನೋಡ್ಕೋಬೇಕು, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾವು ನೋಡ್ಕೋಬೋದು. ಆಯಿತಾ? ಸೊ ಲಾಸ್ಟ್ ಮಂತು ನೆಕ್ಸ್ಟ್ ಮಂತ್ಗೆ ಅಪ್ಡೇಟ್ ಆಗುತ್ತೆ ಗೂಗಲ್ ಆ್ಯಡ್ಸೆನ್ಸಲ್ಲಿ. ಅಲ್ಲಿ ನಿಮಗೆ ಯಾವಾಗ ಪೇಮೆಂಟ್ ಬರುತ್ತೆ ಅಂತಂದರೆ, ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಯಾವಾಗ $100 ರೀಚ್ ಮಾಡ್ತಿರೋ ಆವಾಗ ನಿಮಗೆ ಪೇಮೆಂಟ್ ಬರುತ್ತೆ. ಅಲ್ಲಿ ತನಕ ನಿಮಗೆ ಪೇಮೆಂಟ್ ಬರೋಲ್ಲ. ಓಕೆ? ಸೊ ಇದು ನಿಮಗೆ ಡಾಲರ್ಸಲ್ಲಿ ಬರ್ತಾ ಇರುತ್ತೆ ಅಮೌಂಟು ನೋಡಿ. ಈ $100 ರೀಚ್ ಮಾಡೋ ತನಕ ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಆಗೋದಿಲ್ಲ. ಸೊ ನೀವು 100ಗಿಂತ ಜಾಸ್ತಿ ಮಾಡಿದ್ರೆ ಎಷ್ಟು ಜಾಸ್ತಿ ಮಾಡಿರ್ತಾರೆ ಅಷ್ಟು ಅಮೌಂಟ್ನು ಕೂಡ ಕೊಡ್ತಾರೆ. ಈಗ $200 ಮಾಡಿಬಿಟ್ರಿ ಒಂದೇ ತಿಂಗಳಿಗೆ $200 ಮಾಡೋರು ಅದನ್ನು ಕಳಿಸ್ತಾರೆ ನಿಮಗೆ, ಒಂದೇ ತಿಂಗಳಿಗೆ ಕೊಟ್ಬಿಡ್ತಾರೆ. 500 ಮಾಡಿಬಿಟ್ರಿ ಒಂದೇ ತಿಂಗಳಿಗೆ, ಅದನ್ನು ಕೊಟ್ಟು ಕಳಿಸ್ತಾರೆ, ನಿಮಗೆ ಕೊಟ್ಬಿಡ್ತಾರೆ. ನೀವೇನಾದರೂ ಎಕ್ಸಾಂಪಲ್ ಇವಾಗ ತಗೊಳ್ಳಿ, ಒಂದು $50 ಈ ತಿಂಗಳು ಮಾಡಿದ್ರಿ. ಆಯಿತಾ? $50 ಈ ತಿಂಗಳು ಮಾಡಿದ್ರಿ, ನೆಕ್ಸ್ಟ್ ತಿಂಗಳು $50 ಮಾಡಿದ್ರಿ. ಸೊ ಅದರ ನೆಕ್ಸ್ಟ್ ತಿಂಗ್ಳಿಗೆ ಮಾಡಿ ನಿಮಗೆ ಕಳಿಸ್ತಾರೆ. ಆಯಿತಾ? ಒಟ್ಟಾರೆ ಏನು ಅಂತಂದರೆ, ನೀವು $100 ಎಲ್ಲಿ ತನಕ ಮಾಡಲ್ವೋ ಅಲ್ಲಿ ತನಕ ನಿಮಗೆ ಪೇಮೆಂಟ್ ಆಗೋಲ್ಲ. ಯಾವಾಗ $100 ಮಾಡ್ತೀರೋ ಆವಾಗ ನಿಮಗೆ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಯಾವಾಗ ಆಗುತ್ತೆ ಅಂತ ಆ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ನೋಡಿ, ಪ್ರತಿ ತಿಂಗಳು 21ನೇ ತಾರೀಕು ಯೂಟ್ಯೂಬ್ದು ಸ್ಯಾಲ್ರಿ ಡೇಟು. ಆಯಿತಾ? 21ನೇ ತಾರೀಕು ನಿಮಗೆ ಅಮೌಂಟನ್ನು ಯೂಟ್ಯೂಬರು ಪೇ ಮಾಡಿಬಿಡ್ತಾರೆ. ಡೈರೆಕ್ಟಾಗಿ ನಿಮ್ಮ ಬ್ಯಾಂಕಿಗೆ ನೀವು ಯಾವುದು ಲಿಂಕ್ ಮಾಡಿರ್ತೀರ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಬಟ್ ನಿಮ್ಮ ಅಕೌಂಟಿಗೆ ಬಂದು ಅದು ಕ್ರೆಡಿಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಮಿನಿಮಮ್ 4 to 5 ಡೇಸ್ ತಗೊಳುತ್ತೆ. ಯಾಕೆ ತಗೊಳುತ್ತೆ ಅಂತಂದರೆ, ಸೊ ನಿಮಗೆ ಅಮೌಂಟ್ ಬಂದು ಡಾಲರ್ಸಲ್ಲಿ ಬಂದಿರುತ್ತೆ, ಅದನ್ನು ನಿಮ್ಮ ಬ್ಯಾಂಕ್ ಅವರು ಅದನ್ನು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಬೇಕು. ಆಯಿತಾ? ಸೊ ಅದಕ್ಕೋಸ್ಕರ ನಿಮಗೆ 4 to 5 ಡೇಸ್ ತನಕ ಟೈಮ್ ತೊಗೊಳ್ತಾರೆ. ಸೊ ಒಂದೊಂದು ಸಲ 1 ದಿನಕ್ಕೆ ಪೇಮೆಂಟ್ ಆಗುತ್ತೆ, ಒಂದೊಂದು ಸಲ 2-3 ದಿನ ತಗೊಳುತ್ತೆ. ಇದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಬ್ಯಾಂಕಲ್ಲಿ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಟ್ಟಾರೆ ನಿಮಗೆ 21ನೇ ತಾರೀಕು ಪೇಮೆಂಟ್ ಆಗುತ್ತೆ. 21ನೇ ತಾರೀಕು 28 ಒಳಗೆ, ಆಲ್ಮೋಸ್ಟ್ ಆಲ್ 28 to 30 ಒಳಗಡೆ ಸೊ ನಿಮಗೆ ಯೂಟ್ಯೂಬ್ ಪೇಮೆಂಟ್ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ, ಕ್ರೆಡಿಟ್ ಆಗಿರುತ್ತೆ. ನೀವು ನೋಡ್ಕೋಬೋದು ಹೋಗಿ.
ಕೆಲವೊಂದೊಂದ್ಸಲ ಏನಾದರೂ ಹಾಲಿಡೇ ಬಂದ್ಬಿಡ್ತು ಅಂತಂದರೆ ಮುಂದಕ್ಕೆ ಹೋಗ್ಬಿಡುತ್ತೆ, 4 to 5 ಡೇಸ್ ಮುಂದಕ್ಕೆ ಹೋಗ್ಬಿಡುತ್ತೆ. ಆವಾಗ ನಿಮಗೆ 30ನೇ ತಾರೀಕು ಬರ್ಬೋದು, 31ನೇ ತಾರೀಕು ಬರ್ಬೋದು, ಈ ಥರ ಆಗುತ್ತೆ ಆಯಿತಾ. ಹಾಲಿಡೇ ಬಿತ್ತು ಅಂತಂದರೆ, ಸಂಡೇ ಗಿಂಡೆ ಬೀಳ್ತು ಅಂತಂದರೆ, ಸೊ ಈ ಥರ ಪ್ರೊಸೀಜರ್. ಸೊ ನೋಡಿದ್ರಲ್ಲ, ಯೂಟ್ಯೂಬು ಒಂದೇನಪ್ಪ ಅಂತಂದರೆ ಚಾನಲ್ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ಏನು ಮಾಡ್ತೀರಾ ನೀವು, ರೂಲ್ಸು ಇವ್ರದ್ದು ಇದನ್ನು ಫಾಲೋ ಮಾಡ್ತೀರಾ, ಕಂಪ್ಲೀಟ್ ಮಾಡ್ತೀರಾ, 1000 ಸಬ್ಸ್ಕ್ರೈಬರ್ಸು. ಅದಾದಮೇಲೆ ನೀವು ಐಡೆಂಟಿ ವೆರಿಫಿಕೇಷನ್ ಮಾಡ್ತೀರಾ, ಅಡ್ರೆಸ್ ವೆರಿಫಿಕೇಷನ್ ಮಾಡ್ತೀರಾ. ಅದಾದಮೇಲೆ ನೀವು ಬ್ಯಾಂಕ್ ಡೀಟೇಲ್ಸ್ ಹಾಕ್ತೀರಾ. ಅದಾದಮೇಲೆ ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟು 21ನೇ ತಾರೀಕು ಬರುತ್ತೆ. ಲಾಸ್ಟ್ ಮಂತ್ ಹೊಡೆದಿದ್ದು ಈ ಮಂತಿಗೆ ಬರುತ್ತೆ 21ನೇ ತಾರೀಕು. 28ರೊಳಗಡೆ ಎಲ್ಲ ನಿಮಗೆ ಪೇಮೆಂಟ್ ಆಗಿಬಿಡುತ್ತೆ. ಇದಿಷ್ಟು ಪ್ರೊಸೀಜರ್ ಗೈಸ್ ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ 55% ನಿಮಗೆ ಸಿಗುತ್ತೆ, ಯೂಟ್ಯೂಬ್ ಅವ್ರು 45% ಹಿಡಿದಿರ್ತಾರೆ. ಈಗ ನಿಮ್ಗೆ ಇದ್ರ ಮಧ್ಯ ನಿಮಗೆ ಡೌಟ್ ಬಂದಿರುತ್ತಲ್ಲ, ಐಡೆಂಟಿ ವೆರಿಫಿಕೇಷನ್ ಮಾಡೋದು, ಮಾನಿಟೈಸೇಷನ್ ಅಪ್ಲೈ ಮಾಡೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಬ್ಯಾಂಕ್ ಆ್ಯಡ್ ಮಾಡೋದು ಹೆಂಗೆ, ಎಲ್ಲನೂ ಕೂಡ ವೀಡಿಯೋ ಹಾಕಿದ್ದೀನಿ ಚಾನಲಲ್ಲಿದೆ. ಈಗ ಸ್ಕ್ರೀನ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಈ ಒಂದು ವಿಡಿಯೋ ಮುಖಾಂತರ ಯೂಟ್ಯೂಬಲ್ಲಿ ಯಾವ ಥರ ದುಡ್ಡು ಬರುತ್ತೆ ಅನ್ನೋದು ಫುಲ್ಲು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.